ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮ ಮುಂದೆ ಯೋಗರಾಜ್ ಭಟ್ ಅವರ ಹೊಸ ಸಿನಿಮಾ ಮನದ ಕಡಲು ವಿಮರ್ಶೆ ಮಾಡ್ತಾ ಇದೀನಿ. ಈ ಸಿನಿಮಾ ನೋಡೋಕೆ ಮುಂಚೆ ನನಗಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದ್ರೆ ಯೋಗರಾಜ್ ಭಟ್ ಅಂದ್ರೇನೆ ಒಂಥರ ಮ್ಯಾಜಿಕ್. ಅವರ ಸಿನಿಮಾಗಳಲ್ಲಿರೋ ಕಥೆ, ಹಾಡುಗಳು, ಡೈಲಾಗ್ಸ್ ಎಲ್ಲವೂ ಸ್ಪೆಷಲ್ ಆಗಿರುತ್ತೆ. ಕಥೆ ಏನು? ಮನದ ಕಡಲು ಒಂದು ತ್ರಿಕೋನ ಪ್ರೇಮಕಥೆ. ಹೀರೋ ಸುಮುಖ ತಾನು ಪ್ರೀತಿಸೋ ಹುಡುಗಿಯನ್ನು ಹುಡುಕಿಕೊಂಡು ದೋಣಿ ದುರ್ಗ ಅನ್ನೋ ಊರಿಗೆ ಬರ್ತಾನೆ. ಅಲ್ಲಿ ಅವನಿಗೆ ಇಬ್ಬರು ಹುಡುಗಿಯರು ಸಿಗ್ತಾರೆ. ಆಮೇಲೆ ಶುರುವಾಗುತ್ತೆ ತ್ರಿಕೋನ ಪ್ರೇಮದಾಟ. ಇದರ ಜೊತೆಗೆ ಸಮುದ್ರ, ಅಲೆಗಳು, ಎಂಬಿಬಿಎಸ್ ಕೋರ್ಸ್, ಧನ್ವಂತರಿ ಚಿಕಿತ್ಸೆ, ಬುಡಕಟ್ಟು ಜನರು, ಟ್ವಿಸ್ಟ್ ಮತ್ತು ಟರ್ನ್ಗಳು ಎಲ್ಲವೂ ಸೇರಿಕೊಂಡು ಸಿನಿಮಾ ಸಾಗುತ್ತದೆ. ನನಗೆ ಏನನ್ನಿಸ್ತು? ಸಿನಿಮಾ ಶುರುವಾದಾಗಿನಿಂದಲೂ ಎಲ್ಲೋ ಒಂದು ಕಡೆ ಬೋರ್ ಹೊಡಿತಾ ಇತ್ತು. ಕಥೆಯಲ್ಲಿ ಗಟ್ಟಿತನ ಇರಲಿಲ್ಲ. ಏನೋ ಹೊಸದು ಹೇಳ್ತಾರೆ ಅನ್ಕೊಂಡ್ರೆ ಹಳೆ ಕಥೆನೇ ರಿಪೀಟ್ ಆದಂಗೆ ಅನ್ನಿಸ್ತು. ಹರಿಕೃಷ್ಣ ಅವರ ಸಂಗೀತ ಕೂಡ ಅಷ್ಟೇನೂ ಇಷ್ಟ ಆಗಲಿಲ್ಲ. ಆದ್ರೆ ಸಂತೋಷ್ ರೈ ಪಾತಾಜೆ ಅವರ ಛಾಯಾಗ್ರಹಣ ಮಾತ್ರ ಸೂಪರ್ಬ್ ಆಗಿದೆ. ಸಮುದ್ರ, ಬೆಟ್ಟ, ಕಾಡು ಎಲ್ಲವನ್ನೂ ಅದ್ಭುತವಾಗಿ ಸೆರೆಹಿಡಿದಿದ್ದಾರೆ. ಆಕ್ಟಿಂಗ್ ಹೇಗಿದೆ? ಹೊಸ ನಟರಾದ ಸುಮುಖ, ಅಂಜಲಿ, ರಾಶಿಕಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸುಮುಖ ಅಲ್ಲಲ್ಲಿ ದಿಗಂತ್ ಅವರನ್ನು ನೆನಪಿಸುತ್ತಾರೆ. ದತ್ತಣ್ಣ ಅವರದ್ದು ತೂಕದ ನಟನೆ. ರಂಗಾಯಣ ರಘು ಅವರ ಪಾತ್ರ ಮಾತ್ರ ಅಷ್ಟೇನೂ ಇಷ್ಟ ಆಗಲಿಲ್ಲ. ಕೊನೆಯದಾಗಿ ಯೋಗರಾಜ್ ಭಟ್ ಅವರ ಹಿಂದಿನ ಸಿನಿಮಾಗಳನ್ನು ಇಷ್ಟಪಟ್ಟವರಿಗೆ ಈ ಸಿನಿಮಾ ಹಿಡಿಸಬಹುದು. ಆದ್ರೆ ಹೊಸದೇನೋ ನೋಡೋಣ ಅನ್ಕೊಂಡ್ರೆ ನಿರಾಸೆಯಾಗಬಹುದು. ನಿಮ್ಮ ಅನಿಸಿಕೆ ಏನು? ನೀವು ಸಿನಿಮಾ ನೋಡಿದ್ರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಶೇಷ ಟಿಪ್ಪಣಿ: ಯೋಗರಾಜ್ ಭಟ್ ಅವರ ಹಳೆಯ ಶೈಲಿಯ ಸಿನಿಮಾ ಇದಾಗಿದೆ. ಹೊಸ ಕಲಾವಿದರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಸಂಗೀತ ಮತ್ತು ಕಥೆ ಅಷ್ಟೇನೂ ಚೆನ್ನಾಗಿಲ್ಲ. ಛಾಯಾಗ್ರಹಣ ಅದ್ಭುತವಾಗಿದೆ.